ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇಲ್ಲಿ ಮನುಷ್ಯ ಹುಟ್ಟಿದಾದ ಮೇಲೆ, ಎಜುಕೇಷನ್ ಮುಗಿದಾದ ಮೇಲೆ ನಮಗೆ ಕಣ್ಣೆದುರಿಗೆ ಬರ್ತಕ್ಕಂಥ ಒಂದೇ ಒಂದು ಪ್ರಶ್ನೆ ಅಂದರೆ ಉದ್ಯೋಗ. ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅಥವಾ ಸರ್ಕಾರಿ ಕೆಲಸ ಆಗ್ಬೋದು. ಈ ಮೂರರಲ್ಲಿ ಯಾವುದೋ ಒಂದು ನಾವು ಆಯ್ಕೆ ಮಾಡ್ಕೊಳ್ಳೇಬೇಕು. ನಾವು ಮುಂದುವರಿಲೇಬೇಕು, ನಾವು ಅನ್ನ ಹುಟ್ಟಿಸ್ಲೇಬೇಕು, ಅದನ್ನು ತಿನ್ನಲೇಬೇಕು, ಬದುಕಲೇಬೇಕು, ಬಾಳಲೇಬೇಕು. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೇಳಿ ಭಾಳ ಜನ ಹೇಳ್ತಾರೆ. ಆದರೆ ಅದು ಎಲ್ರಿಗೂ ಅನ್ವಯ ಆಗುತ್ತಾ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಏನನ್ನೂ ಮಾಡದಿರ್ತಕ್ಕಂಥವ್ರು ಹಲವಾರು ವೇಷಗಳನ್ನು ಹಾಕ್ಕೊಂಡು ಹಲವಾರು ಮಾರ್ಗಗಳಲ್ಲಿ ಹಣ ಸಂಪಾದನೆ ಮಾಡ್ತಾರೆ, ತಮ್ಮ ಹೊಟ್ಟೆನ ಹೊರ್ಕೊಳ್ತಾರೆ. ತುಂಬ ಚೆನ್ನಾಗಿ ಓದಿರ್ತಕ್ಕಂತಹ ಮಕ್ಕಳು ಅಥವಾ ಓದಿಸಿರ್ತಕ್ಕಂಥ ತಂದೆ ತಾಯಿ, ನಮ್ಮ ಮಕ್ಕಳು ಇಂಥದ್ದೇ ಒಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಗಳಿಸಬೇಕು, ಒಳ್ಳೆ ಉದ್ಯೋಗ ಗಳಿಸಬೇಕು, ಸಾಕಷ್ಟು ಹಣ ಸಂಪಾದನೆ ಮಾಡಬೇಕು, ಒಳ್ಳೆ ವ್ಯವಹಾರ ಮಾಡಬೇಕು, ಒಳ್ಳೆ ವ್ಯಾಪಾರ ಮಾಡಬೇಕು, ಅಥವಾ ನಾನು ಸರ್ಕಾರಿ ಕೆಲಸದಲ್ಲಿದ್ದೆ, ನನ್ನ ಮಗನೂ ಸರ್ಕಾರಿ ಕೆಲಸ ಆಗಬೇಕು, ನನ್ನ ಮಗಳು ಕೂಡ ಸರ್ಕಾರಿ ಆಫೀಸರ್ ಆಗಬೇಕು, ಈ ರೀತಿಯೆಲ್ಲ ಹಲವಾರು ಕನಸುಗಳು ಕಟ್ಕೊಳ್ತಾರೆ. ನಾವು ಏನೇ ಕನಸು ಕಟ್ಕೊಂಡ್ರು, ಏನೇ ಒಂದು ಆಸೆ ಇಟ್ಕೊಂಡ್ರು, ನಮ್ಮ ಹಿಂದೆ ನಮ್ಮನ್ನು ರೂಲ್ ಮಾಡ್ತಕ್ಕಂಥ ಗ್ರಹಗತಿಗಳೇ ನಮ್ಮನ್ನು ನಡೆಸ್ತವೆ ಅಂತಂದರೆ ಅದೇ ಬಹಳ ಮುಖ್ಯವಾದ ಭಾಗ ಅನ್ನೋದ್ರ ಬಗ್ಗೆ ನಿಮಗೆ ನಿನ್ನೆ ಕಾರ್ಯಕ್ರಮ ಕೂಡ ಹೇಳಿಕೊಟ್ಟೆ. ಅದರಲ್ಲಿ ನಾವು ಹೇಳ್ದಂಗೆ ದಶಮ ಸ್ಥಾನ, ಚಂದ್ರನ ಸ್ಥಾನ, ಮತ್ತು ಲಗ್ನ ಸ್ಥಾನ, ಮತ್ತು ಸಪ್ತಮ ಸ್ಥಾನ ಹೇಗೆ ಭಾಳ ಮುಖ್ಯವೋ, ಇವತ್ತು ಇನ್ನೂ ಒಂದು ಭಾಗ ಅಂತಂದರೆ, ಭಾಳ ಮುಖ್ಯವಾದ ಭಾಗ ಅಂತಂದರೆ, ಇಡೀ ನವಗ್ರಹಗಳಲ್ಲಿ ಶನಿಯನ್ನು ನಾವು ಉಲ್ಲೇಖ ಮಾಡ್ತೀವಿ. ಶನಿ ಅಂತಂದರೆ ಕರ್ಮದೇವತೆ ಅಂತ ಹೇಳ್ತೀವಿ. ಕರ್ಮ ಅಂದರೆ ಆ್ಯಕ್ಷನ್, ಕೆಲಸ ಅಂತ ಹೇಳ್ತೀವಿ. ಆ ಕೆಲಸಕ್ಕೆ ಅಧಿದೇವತೆ ಆಗಿರ್ತಕ್ಕಂಥನು ಶನಿದೇವರು. ನಿಮ್ಮ ಜಾತಕದಲ್ಲಿ ಶನಿ ಉಚ್ಚವಾಗಿದ್ದರೆ ನಿಮಗೆ ಒಳ್ಳೆ ಕೆಲಸ, ಕಾರ್ಯ, ಉದ್ಯೋಗ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ನೀವೇನು ಆತಂಕ ಪಡೋದು ಬೇಡ ಅಂತ ಹೇಳ್ತಾರೆ. ಆದರೆ ಶನಿನೇ ನೀಚನಾಗ್ಬಿಟ್ರೆ, ಕರ್ಮದೇವತೆ ನೀಚ ಆಗಿಬಿಟ್ರೆ ನಾವು ಕಣ್ಣೀರಲ್ಲಿ ಕೈ ತೊಳಿಬೇಕಾಗ್ತದೆ. ಯಾಕಂದರೆ ದುಃಖ ಕೊಡೋನವನೇ, ಕಷ್ಟ ಕೊಡೋನವನೇ, ಉದ್ಯೋಗ ಕೊಡೋನು ಅವನೇ, ಕರ್ತವ್ಯಕ್ಕೆ ಕೆಲಸಕ್ಕೆ ಅವನೇ ಅಧಿಪತಿ ಅಂತಂದರೆ ಶನಿ ಭಾಳ ಮುಖ್ಯವಾದ ಪಾತ್ರ ವಹಿಸ್ತೇನೆ ಅಂತ ಹೇಳುತ್ತೆ. ಆದರೆ ಶನಿ ಮುಖ್ಯವಾದ ಪಾತ್ರ ವಹಿಸೋದು ಯಾವುದ್ರ ಮುಖ ಅಂತಕ್ಕಂಥ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ನಾವು ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕು ಅಂತಂದಾಗ ನಮ್ಮ ಇಡೀ ಜೀವನದಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಈ ಉದ್ಯೋಗ ಭಾಳ ಮುಖ್ಯವಾಗಿ ನಾವು ಗೆಲ್ಲಬೇಕು, ವ್ಯವಹಾರದಲ್ಲಿ ಗೆಲ್ಲಬೇಕು, ವ್ಯಾಪಾರದಲ್ಲಿ ಗೆಲ್ಲಬೇಕು ಅಂತಿದ್ದಾಗ ನಾವು ಇಷ್ಟೂ ಭಾಗಗಳ ಅವಲೋಕವನ್ನು ನಾವು ಮಾಡ್ಕೋಬೇಕು. ಅದಕ್ಕೆ ಎಲ್ಲರೂ ಜಾತಕ ಬರೆಸಿ ಒಂದು ಸ್ವಲ್ಪ SLC ಆಗ್ತಿದ್ದಂಗೆ ನೆನ್ಪಿಟ್ಕೊಳ್ಳಿ. ಎಲ್ಲ ತಂದೆ ತಾಯಿಂದರಿಗೂ, ಎಲ್ಲ ಮಕ್ಕಳಿಗೂ ಹೇಳ್ತಕ್ಕಂಥ ಒಂದು ಕಿವಿ ಮಾತು, ಒಂದು ಸಲಹೆ ಅನ್ಕೊಳ್ಳಿ. SLC ಬಂದಾಗ್ಲೇ ನೀವು ನಿರ್ಧಾರ ಮಾಡಿಬಿಡ್ಬೇಕು. SLC ಆದಮೇಲೆ ಏನು ನೆಕ್ಸ್ಟು, ಯಾಕಂದರೆ ಅದು ಭಾಳ ಮುಖ್ಯವಾದಂಥ ಒಂದು ಭಾಗ. ಆ SLC ಆದಮೇಲೆ ನಾವು ತೀರ್ಮಾನ ತಗೊಳ್ತೀವಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ, ನೆನ್ಪಿಟ್ಕೊಂಬಿಡಿ. ಆ SLC ಪ್ರಾರಂಭ ಆದಾಗ ಅಥವಾ ಅಂತ್ಯ ಆಗುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಏನು ಮಾಡಬೇಕು, ಮಾಡಬೇಕು ಅಂತಕ್ಕಂಥ ಒಂದು ಜಿಜ್ಞಾಸೆ ಇರೋದೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಮಕ್ಕಳು ಎಲ್ಲ ಮಾತಾಡ್ಕೊಂತವೆ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಆ್ಯಕ್ಟರ್ ಆಗ್ತೀನಿ, ನಾನು ದೊಡ್ಡ ಫ್ಯಾಕ್ಟ್ರಿ ಮಾಡ್ತೀನಿ, ನಾನು ಇನ್ನೇನೋ ಮಾಡ್ತೀನಿ, ನಾನು ಈ ಥರ ಏನೇನೋ ಲೆಕ್ಕಾಚಾರ ಮಾಡಿಕೊಂಡ್ರು ಕೂಡ ಆ ಬದಲಾವಣೆ ಗಾಳಿಗಳು ಬೀಸ್ತಾ ಇರುತ್ತೆ ನೋಡಿ. ಕಾಲಮಾನ ಲೆಕ್ಕಾಚಾರಗಳು ಬದಲಾವಣೆ ಆಗ್ತಿದ್ದಾಗ ಏನೋ ಆಗಬೇಕು ಅಂತಿರೋ ಏನೇನೋ ಆಗೋದಕ್ಕೆ ಹೊರಟ್ಬಿಟ್ಟಿರ್ತಾರೆ, ಅದರೊಳಗಡೆ ಪ್ರಯತ್ನವೂ ಕೂಡ ಮಾಡ್ತಿರ್ತಾರೆ. ಆದರೆ ಎಷ್ಟು ಮಂದಿ ಸಕ್ಸಸ್ಫುಲ್ ಆಗ್ತಿರೋಂತಕ್ಕಂಥದ್ದು ಅವರ ಅನುಭವಕ್ಕೆ ಬಂದಿರತಕ್ಕಂಥ ಒಂದು ಮಾಹಿತಿ. ಎಷ್ಟೋ ಮಂದಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಉದ್ಯೋಗ ಮಾಡಿಕೊಂಡು ಯಶಸ್ವಿಯಾಗಿದ್ದಾರೆ, ವ್ಯಾಪಾರ ಮಾಡಿಕೊಂಡು ಭಾಳಷ್ಟು ಯಶಸ್ವಿಯಾಗಿದ್ದಾರೆ, ಅಥವಾ ಏನು ಎಕ್ಸ್ಪೆಕ್ಟೇಷನ್ ಇರೋಲ್ಲ, ಗೌರ್ಮೆಂಟ್ ಜಾಬ್ ಸಿಕ್ಕಿರುತ್ತೆ, ಅಲ್ಲಿ ಭಾಳ ಯಶಸ್ವಿಯಾಗಿರ್ತಾರೆ. ಆದರೆ ನಮಗೇನೋ ಗೊತ್ತಿಲ್ಲಪ್ಪ, ಎಲ್ಲ ಭಗವಂತನ ದಯ, ಏನೋ ಒಂದು ಆಯಿತು, ಸೆಟ್ಲ್ ಆದ್ವಿ ಲೈಫಲ್ಲಿ. ಆದರೆ ಅವತ್ತು ಕಾಂಪಿಟೇಷನ್ ಇರಲಿಲ್ಲ, ಇವತ್ತು ಸಿಕ್ಕಾಬಟ್ಟೆ ಕಾಂಪಿಟೇಷನ್ಸ್ ಐತೆ. ಯಾರು ಏನು ಆಯ್ಕೆ ಮಾಡ್ಕೋಬೇಕು, ಏನು ಓದಬೇಕು ಅನ್ನೋದೇ ಗೊತ್ತಿಲ್ಲ, ಅಥವಾ ಓದಿ ತಕ್ಕಂತಹ ಒಂದು ನಿರ್ದಿಷ್ಟವಾದ ಕೆಲಸ ಸಿಗಲ್ಲ, ಅಥವಾ ಕೆಲಸ ಬಿಟ್ಬಿಟ್ಟು ವ್ಯಾಪಾರ ಮಾಡೋಣ ಅಲ್ಲೂ ಭಯಂಕರ ಕಾಂಪಿಟೇಷನ್, ಯಾವ್ದು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ದುಡ್ಡು ಹಾಕಿದ್ರೆ ಬರುತ್ತೋ ಇಲ್ವೋ ಅನ್ನೋ ಭಯ. ಈ ರೀತಿಯ ಹಲವಾರು ಪ್ರಶ್ನೆಗಳು, ಗೊಂದಲದಲ್ಲಿ ಇವತ್ತು ಮುಳುಗೋಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಕೋವಿಡ್ ಬಂದು ಎಷ್ಟು ಜನ ಈ ವರ್ಷ ಕೆಲಸ ಕಾರ್ಯಗಳು ಕಳ್ಕೊಂಡು, ಎಷ್ಟು ಜನ ವ್ಯಾಪಾರ ಕಳ್ಕೊಂಡು, ಮುಂದೇನೋ ಅಂತಕ್ಕಂಥ ಆತಂಕದ ಭಯದಲ್ಲೇ ಇವತ್ತು ಕಾಲವನ್ನು ಕಳೀತಾ ಇರೋದು ನೋಡಿದ್ರೆ ಇವತ್ತು ಎಷ್ಟೋ ಜನ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ವ್ಯಾಪಾರ ಇಲ್ಲ, ಉದ್ಯೋಗ ಇಲ್ಲ ಅಂತ ಎಷ್ಟೋ ಕಂಪ್ನಿಗಳು ಬಾಕ್ಲಾಕೊಂಡಿದ್ದಾವೆ. ಇವತ್ತು ಎಷ್ಟೋ ಜನ ವಿದ್ಯೆ ಕೊಡಿಸ್ಕೊಡ್ತಕ್ಕಂಥ ಟೀಚರ್ಗಳು, ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರುಗಳು, ಪ್ರಿನ್ಸಿಪಲ್ಸ್ಗಳು ಎಷ್ಟೋ ಜನ ಇವತ್ತು ಹಾರಾಡ್ತಾ ಇದ್ದಾರೆ.
ಏನು ಮಾಡೋಣ ಅಂತ. ನೋಡಿ, ಕಾಲಮಾನ ಎಲ್ಲರನ್ನೂ ಬದಲಾವಣೆ ಮಾಡ್ತದೆ. ಅದಕ್ಕೆ ಕಾಲಮಾನ ಲೆಕ್ಕಾರ ಪ್ರಕಾರ ಹಿಂದಿನ ನಾನು ಹೇಳಿದ್ದೀನಿ, ಜನವರಿನಲ್ಲಿ ಸ್ಕೂಲು ಕಾಲೇಜುಗಳೆಲ್ಲ ಓಪನ್ ಆಗ್ತವೆ ಅಂತೇಳಿ. ಆಗ ಎಲ್ಲರಿಗೂ ಒಂದು ಕೆಲಸ ಕಾರ್ಯ ಅಂತಕ್ಕಂಥದ್ದು ಸಿಗ್ತದೆ. ಇವತ್ತು ಭಾಳ ಜನ ಟೀಚರ್ಗಳು ಆ ಒಂದು ವಿದ್ಯಾ ಸರಸ್ವತಿಯನ್ನು ಬಿಟ್ಟು ಬೇರೆ ಬೇರೆ ರಂಗದಲ್ಲಿ ತೊಡಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಎಷ್ಟು ಜನ ಯಶಸ್ವಿ ಆಗ್ತಿದ್ದೀರಾ ಅನ್ನೋದು ವೆರಿ ಇಂಪಾರ್ಟೆಂಟು. ಕಾಲಮಾನ ನಮ್ಮನ್ನು ಬದಲಾವಣೆ ಮಾಡ್ತಿದ್ದೆ, ನಾನು ಇನ್ನೇನೋ ಮಾಡಬೇಕು ಅಂತ ಹೊರಟಾಗ ಸಕ್ಸಸ್ಫುಲ್ ಆಗ್ತೀರಾ? ಖಂಡಿತ ಸಾಧ್ಯ ಇಲ್ಲ. ಕಾಲದೋಷ ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿಲ್ಲ. ಈ ವರ್ಷ ಆಗಿರ್ತಕ್ಕಂಥ ರಾಹುವಿನ ಕಾಲದೋಷ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಮಲಗಿಸ್ಬಿಟ್ಟಿದೆ. ಹಾಗಂತ ಅದಿಲ್ಲ ಬಿಟ್ಬಿಟ್ಟು ಬೇರೆ ಹೋಗೋಣದಕ್ಕೆ ಆಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ನೀ ಟೀಚರಾಗಿ ಕೆಲಸ ಮಾಡಬೇಕು, ನೀ ಪ್ರಿನ್ಸಿಪಲಾಗಿ ಕೆಲಸ ಮಾಡಬೇಕು, ನೀ ಅಸ್ಟ್ರಾಲಜರ್ ಕೆಲಸ ಮಾಡಬೇಕು, ನೀನು IT ಕೆಲಸ ಮಾಡಿದ್ರೆ ITI ಕೆಲಸ ಮಾಡಬೇಕು. ಇದು ಫಿಕ್ಸೆಡ್ ಇದ್ದಂಗೆ. ಇದು 5 ವರ್ಷ 10 ವರ್ಷ ಆದಮೇಲೆ ಏನೋ ಚೇಂಜ್ ಆಗೋಯ್ತು, ಬೇರೆ ಬದಲಾವಣೆ ಮಾಡೋಣ ಅಂತಂದರೆ ಅದು ಪ್ರಾಪ್ತಿ ಇದ್ದರೆ ಓಕೆ. ಪ್ರಾಪ್ತಿ ಇಲ್ಲ ಅಂದ್ರೆ ಏನಾಗ್ತದೆ? ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು, ಮನಸ್ಸು ಗೊಂದಲಮಯ ಆಗ್ಬಿಟ್ಟು ಏನಾಗ್ತದೆ? ಎಲ್ಲ ಕೊಚ್ಚಿ ಹೋಗ್ತದೆ, ಎಲ್ಲ ನಾಶ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ, ಅತಂತ್ರವಾಗ್ಬಿಡ್ತೀವಿ. ಅದಕ್ಕೋಸ್ಕರನೇ ನಮ್ಮ ಫೇಟ್ ಅಂತಕ್ಕಂಥದ್ದು ಕಾಲದೋಷಕ್ಕೆ ಒಳಗಾದಾಗ ಒಂದಷ್ಟು ವ್ಯತ್ಯಾಸ ಆಗ್ತಕ್ಕಂಥದ್ದು ನಿಜ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈ 2020 ಕೋವಿಡ್. ಆದರೆ ಇದು ಪರ್ಮನೆಂಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಯಾರಿಗೂ ಇದು ಪರ್ಮನೆಂಟ್ ಅಲ್ಲ. ನಮ್ಮ ಗ್ರಹಗತಿಗಳು, ನಮ್ಮ ಒಂದು ಶಕ್ತಿ, ನಮ್ಮ ಯೋಗಗಳು, ನಮ್ಮ ಒಂದು ಭಾಗ್ಯೋದಯ ಯಾವ್ಯಾವ ರಂಗದಲ್ಲಿ ಯಾವ ಕ್ಷೇತ್ರದಲ್ಲಿ ಉನ್ನತವಾದ ಸ್ಥಾನಮಾನಕ್ಕೆ ಹೋಗಬೇಕು ಅಂತಕ್ಕ ನಿರ್ಧಾರ ಆಗಿರ್ತದೋ ಅದು ನಮಗೆ ಖಂಡಿತವಾಗಿ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಕೈ ರೇಖೆಗಳು ಭಾಳ ಸ್ಪಷ್ಟವಾದ ಮಾಹಿತಿ ಕೊಡ್ತೀವಿ, ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಏನಪ್ಪ ಅಂತಂದರೆ, ಇಲ್ಲಿ ಉದ್ಯೋಗ ಮಾಡಬೇಕಾ, ವ್ಯವಹಾರ ಮಾಡಬೇಕಾ, ವ್ಯಾಪಾರ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರಗಳು ಭಾಳ ಸ್ಪಷ್ಟ ನಮಗೆ ಗೊತ್ತಾಗ್ತದೆ. ಇದನ್ನು ನೋಡ್ಕೊಳ್ಬೇಕು ಅಂದಾಗ ಉದ್ಯೋಗ ಅಥವಾ ವ್ಯವಹಾರ ವ್ಯಾಪಾರ ಅಂತಕ್ಕಂಥದ್ದು ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ ಮತ್ತು ನಕ್ಷತ್ರ ಹೇಳುತ್ತೆ ಅಂತ ಆಗಲೇ ಹೇಳಿದೆ. ಅದು ಗೊತ್ತಿಲ್ಲ ಅಂತಕ್ಕಂಥವ್ರು ಈ ಭಾಗವನ್ನು ನೋಡ್ಕೋಬೇಕು. ಈ ಭಾಗದಲ್ಲಿ ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಯಾವುದು ಅಂತಂದರೆ, ಮೊದಲನೇದಾಗಿ ಮಾಡಬೇಕಾದ್ರೆ ಏನಂದರೆ ಆಯಸ್ಸು. ನೋಡಿ, ಆಯಸ್ಸು ಇಲ್ಲ ಅಂದಮೇಲೆ ಯಾವ ವ್ಯಾಪಾರನೂ ಇಲ್ಲ, ಯಾವ ಅಭಿವೃದ್ಧಿನೂ ಇಲ್ಲ. ಆಯಸ್ಸಿನ ಭಾಗ ಭಾಳ ಮುಖ್ಯ ನೋಡ್ಬೇಕು. ನಮಗೆ ಪೂರ್ಣ ಆಯಸ್ಸಿದೆಯಾ, ದೀರ್ಘಾಯಸ್ಸಿದೆಯಾ, ಅಥವಾ ಮಧ್ಯಮದ ಆಯಸ್ಸಿದೆಯಾ? ಯಾಕಂದರೆ ಏನೇನೋ ಬಾಧೆ ಬಿದ್ದು ಕೆಲಸಕ್ಕೆ ಹೋಗೋದು, ಅಥವಾ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಅಥವಾ ಇನ್ನೇನು ಪ್ರಯತ್ನ ಪಡೋದು ಮಾಡ್ತಾ ಇರ್ತೀವಿ. ಇಲ್ಲಿ ಆಯಸ್ಸೇ ಇಲ್ಲ ಅಂದರೆ ಏನು ಮಾಡ್ತೀರಿ, ಏನು ಪ್ರಯೋಜನ? ಅದಕ್ಕೆ ಆಯಸ್ಸಿನ ಭಾಗವನ್ನು ಪರಿಪೂರ್ಣ ನೋಡ್ಕೋಬೇಕು ಪ್ರತಿಯೊಬ್ಬರು. ಅದು ಯಾವುದು ಜಾತಕ ನೋಡೋ ಅವಶ್ಯಕತೆ ಇಲ್ಲ, ಕೈಯಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು ಆಯಸ್ಸಿನ ರೇಖೆ. ಸ್ಪಷ್ಟವಾಗಿ ನೇರವಾಗಿ ಇಲ್ಲಿವರೆಗೂ ಮುಗ್ದಿದ್ರೆ ಅದು ನಿಮಗೆ ಒಳ್ಳೆ ರೀತಿಯಾದಂಥ ಒಂದು ಪಾಸಿಬಿಲಿಟಿ ಆದಂಥ ಒಂದು ಶಕ್ತಿಯನ್ನು ಕೊಡ್ತದೆ. ಅದು ನಿಮಗೆ ಎಲ್ಲ ರೀತಿ ಅನ್ವಯ ಆಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಭಾಗ್ಯ ರೇಖೆ ಅಂತಕ್ಕಂಥದ್ದು ಎಲ್ಲ ಒಂದು ಅದ್ಭುತವಾದಂತಹ ಯೋಗಗಳನ್ನು ತಂದುಕೊಡ್ತಕ್ಕಂಥ, ಯಾವುದು ಉದ್ಯೋಗ ವ್ಯವಹಾರ ವ್ಯಾಪಾರಗಳಲ್ಲಿ ಭಾಳ ಅದ್ಭುತವಾದಂಥ ಯೋಗ ತಂದುಕೊಡ್ತಕ್ಕಂಥದ್ದು ಭಾಗ್ಯ ರೇಖೆ. ಭಾಗ್ಯ ರೇಖೆ ಅಂದರೆ ಈ ಆಯುಷ್ ರೇಖೆ ಮಣಿಕಟ್ಟಿನಿಂದ ನೇರವಾಗಿ ಸ್ಪಷ್ಟವಾಗಿ ಹೋಗ್ತಕ್ಕಂಥ ರೇಖೆ. ನೋಡಿ, ಎಲ್ಲ ಭಾಗ್ಯ ರೇಖೆಗಳು ನೇರವಾಗಿ ಹೋಗ್ತಕ್ಕಂಥದ್ದು ಶನಿಯ ಪರ್ವವನ್ನು ಚೆಕ್ ಮಾಡ್ಕೊಳ್ಬೇಕಂದ್ರೆ. ಎಷ್ಟೋ ಜನಕ್ಕೆ ಭಾಗ್ಯ ರೇಖೆ ಇರಲ್ಲ, ಭಾಗ್ಯ ರೇಖೆ ನನಗೆ ಭಾಗ್ಯ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಅದು ಬೇರೆ ಗ್ರಹಗತಿಗಳಿಂದ ಬಂದಿರ್ತದೆ. ಆದರೆ ನಿಜವಾದಂತಹ ಒಂದು ಭಾಗ್ಯ ರೇಖೆ ಅರಿತಕ್ಕಂಥದ್ದು ಕಂಕಣ ರೇಖೆಯಿಂದ, ಈ ಮಣಿಕಟ್ಟು ರೇಖೆಯಿಂದ ಬರ್ತಕ್ಕಂಥ ಈ ಭಾಗ್ಯ ರೇಖೆ ಸ್ಪಷ್ಟವಾಗಿ ನೇರವಾಗಿ ಶನಿ ಪರ್ವತ ತಲುಪ್ತೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಉದ್ಯೋಗ ಕಾರಕತ್ವಕ್ಕೆ ಭಾಳ ಮುಖ್ಯವಾದಂತಹ ಒಂದು ಗ್ರಹ ಅಂದರೆ ಶನಿ ಅಂತ. ಇದು ಬೇರೆ ಭಾಗ್ಯ ರೇಖೆ ಬೇರೆ ಎಲ್ಲೂ ಅರಿಯಲ್ಲ. ಇದು ನೇರವಾಗಿ ಶನಿ ಪರ್ವವನ್ನು ದಾಟ್ತದೆ. ಶನಿ ಪರ್ವವನ್ನು ದಾಟಿ ಶನಿಯಿಂದ ಮೇಲೆ ಹೋಗ್ತಕ್ಕಂಥವ್ರಿಗೆ ಶಾಶ್ವತವಾಗಿರ್ತಕ್ಕಂಥ ಉದ್ಯೋಗ, ಅವರು ಬಹಳ ಭಾಗ್ಯಶಾಲಿಗಳು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದೇ ಭಾಗ್ಯ ರೇಖೆ ನೋಡಿ, ಇಲ್ಲಿಂದ ಯಾವುದೋ ಒಂದು ಭಾಗದಲ್ಲಿ ನೋಡಿ, ಆಮೇಲೆ ಉದ್ಯೋಗ ವ್ಯವಹಾರ ವ್ಯಾಪಾರ ಸಿಗಬೇಕು ಅಂದಾಗ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಆಯುಸ್ಸಿನ ಪರಿಮಾಣದಲ್ಲಿ. ಯಾಕಂದರೆ ಇವತ್ತು ಕೆಲವರು ಪಾಪ ಬಾಲ ಕಾರ್ಮಿಕರಂತೇಳಿ 6ನೇ ವರ್ಷಕ್ಕೆ ಕೆಲಸ ಶುರು ಮಾಡಿಬಿಡ್ತಾರೆ. ಅದು ಇದು ಗೊತ್ತಾಗ್ತದೆ ಮೊದಲನೇ ಭಾಗದಿಂದ ಶುರು ಆಗಿದೆಯಾ, ಯಾಕಂದರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ 120 ವರ್ಷ ಅಂತ ಹಿಂದಿನ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಆದರೆ ಯಾವ ವರ್ಷದಲ್ಲಿ ನಮಗೆ ಕೆಲಸ ಸಿಗುತ್ತೆ ಅನ್ನೋದು ಭಾಗ್ಯರೇಖೆ ನಮ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಎಲ್ಲಿಂದ ಇವನ ಉದ್ಯೋಗ ಕರ್ತವ್ಯ ಶುರುವಾಗ್ತದೆ ಅಂತಕ್ಕಂಥದ್ದು ಈ ಭಾಗ್ಯರೇಖೆ ಹೇಳ್ತದೆ. ಮಧ್ಯ ಭಾಗ ಶುರುವಾಗಿದೆಯೋ, ಮೊದಲನೇ ಭಾಗದ ಶುರುವಾಗಿದೆಯೋ, ಅಥವಾ 25 ವರ್ಷ ಶುರುವಾಗಿದೆಯೋ, 26 ಶುರುವಾಗಿದೆಯೋ, ಅಥವಾ 30ನೇ ವರ್ಷಕ್ಕೆ ಕೆಲಸ ಶುರುವಾಗಿದೆಯೋ, ಅಥವಾ 35 ಶುರುವಾಗಿದೆಯೋ, 40ನೇ ವರ್ಷಕ್ಕೆ ಕೆಲಸ ಸಿಕ್ಕಿದೆಯಾ, ಇವೆಲ್ಲ ಈ ಭಾಗ್ಯರೇಖೆ ಹೇಳ್ತದೆ. ಅದೇ ರೀತಿ ಈ ಭಾಗ್ಯರೇಖೆ ಇನ್ನೊಂದನ್ನು ಹೇಳ್ತದೆ. ಏನು ಅಂತಂದರೆ, ಒಂದು ಭಾಗ್ಯರೇಖೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದು ಕಟ್ ಆಗಿದ್ರೆ
ಮಧ್ಯದಲ್ಲಿ ಕಟ್ಟಾಗಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರ್ತಕ್ಕಂಥ ಈ ಒಂದು ಟೈಮ್ನಲ್ಲಿ ಕೆಲಸ ಸುಸೂತ್ರವಾಗಿ ನಡೀತಾ ಇರ್ತದೆ. ಎಲ್ಲಿ ಕಟ್ಟಾಗ್ತದೆ ಆ ವಯಸ್ಸಿನಲ್ಲಿ ನಿಮಗೆ ಕೆಲಸ ಕಟ್ಟಾಗುತ್ತೆ. ಮತ್ತೆ ಈ ವ್ಯಕ್ತಿ ಏನು ಮಾಡ್ತಾನೆ, ತಾನು ಮಾಡ್ತಕ್ಕಂಥ ಕೆಲಸದಿಂದ ಇನ್ನೊಂದು ಕಡೆಗೆ ಡೈವರ್ಟ್ ಆಗ್ತದೆ ಅಂತಕ್ಕಂಥದ್ದು ಈ ಭಾಗ್ಯರೇಖೆ ಕಟ್ಟಾಗುವ ಮುಖಾಂತರ ಭಾಳ ಸ್ಪಷ್ಟವಾಗಿ ನಮಗೆ ತೋರಿಸ್ತದೆ. ಯಾರ್ಯಾರು ಒಂದು ಉದ್ಯೋಗ ಮಾಡ್ಕೊಂಡಿದ್ದು, ಒಂದು ವ್ಯಾಪಾರ ಮಾಡ್ಕೊಂಡಿದ್ದು ಸೆಂಟ್ರಲ್ ನಿಲ್ಲಿಸಿ ಬೇರೆ ಕಡೆಗೆ ಡೈವರ್ಟ್ ಆಗಿದ್ರೆ ಅವರೆಲ್ಲ ನೋಡ್ಕೊಳ್ಳಿ. ಇದು ಒಂದೇ ಸರಿ ಆಗಬೇಕು ಅಂತ ರೂಲ್ಸ್ ಏನಿಲ್ಲ. ಈ ಭಾಗ್ಯರೇಖೆ ಯಾವ್ಯಾವ ಭಾಗದಲ್ಲಿ ಕಟ್ಟಾಗಿದೆ ಅಷ್ಟೂ ಕಡೆ ನೀವೇನು ಮಾಡ್ತೀರಾ, ಯಾವುದೋ ಕೆಲಸ ಮಾಡ್ತಿರ್ತೀರಾ, ಚೇಂಜ್ ಮಾಡ್ಕೊಳ್ತೀರಾ, ಮುಂದಕ್ಕೆ ಹೋಗ್ತಾ ಇರ್ತೀರಾ. ನೋಡಿ, ಈ ರೀತಿ ಚೇಂಜ್ ಆಗ್ತದೆ. ಇದು ಚೆಕ್ ಮಾಡ್ಕೊಳ್ಳಿ. ಇದು ಭಾಗ್ಯರೇಖೆ. ಅದೇ ಭಾಗ್ಯರೇಖೆ ಇಲ್ಲಿ ಸ್ಪಷ್ಟವಾಗಿ ನೇರವಾಗಿ ಶನಿ ಪರ್ವತ ದಾಟಿದ್ರೆ ಒಂದೇ ಕೆಲಸ, ಏನೋ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ, ಗೌರ್ಮೆಂಟ್ ಜಾಬ್ನಲ್ಲಿ 60 ವರ್ಷ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಲೆಕ್ಕಾಚಾರ. ಆದರೆ ಎಷ್ಟೋ ಜನ ಈ ಭಾಗ್ಯರೇಖೆ ಎಡವಟ್ಟಿಂದ ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಕ್ಕಿರುತ್ತೆ, ಅವ್ರೇನು ಮಾಡ್ತಾರೆ, 5 ವರ್ಷ 10 ವರ್ಷ 20 ವರ್ಷ ಕೆಲಸ ಮಾಡಿರ್ತಾರೆ, ಅವ್ರಿಗೇನೋ ಬೇಜಾರಾಗ್ಬಿಡ್ತೈತೆ. ಬೇಜಾರಾಗಿ ಯಾರಪ್ಪ ಇವ್ರ ಕೆಳಗಡೆ ಬಯಸ್ಕೊಳ್ಳೋದು, ಆ ಅಧಿಕಾರಿ ಸರಿಯಿಲ್ಲ, ಈ ಅಧಿಕಾರಿ ಸರಿಯಿಲ್ಲ, ಆ ಮಂತ್ರಿ ಸರಿಯಿಲ್ಲ, ಈ ಮಂತ್ರಿ ಸರಿಯಿಲ್ಲ, ಆ ಸರ್ಕಾರ ಸರಿಯಿಲ್ಲ, ಈ ಸರ್ಕಾರ ಸರಿಯಿಲ್ಲ, ಇದೇ ದುಡಿಯೋದಾಗೆ ನಮ್ಮ ಕೆಲಸ, ಏನಾದರೂ ಒಂದು ವ್ಯಾಪಾರ ಮಾಡೋಣ ಅಂತ ಏನು ಮಾಡ್ತಾರೆ, ಸ್ಕಿಪ್ ಆಗಿಬಿಡ್ತಾರೆ. ಅಂದರೆ ಅರ್ಥ ಏನು ಅಂದರೆ, ನಾವು ನಿರ್ಧಾರ ಮಾಡ್ಕೊಳ್ತಕ್ಕಂಥಲ್ಲ, ನಮ್ಮಲ್ಲಿ ನಿರ್ಧಾರ ಮಾಡ್ತಕ್ಕಂತಹ ಭಾಗ್ಯರೇಖೆ, ನಮ್ಮ ನಿರ್ಧಾರ ತಗೊಳ್ತಕ್ಕಂತಹ ಚಂದ್ರ ಮತ್ತು ಈ ಶನಿ ದೇವರು ಏನು ಮಾಡ್ತಾರೆ, ನಮ್ಮನ್ನು ಯಾವುದೋ ಒಂದು ಕಾಲಮಾನದಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಇದನ್ನೇ ಕಾಲ ಭವಿಷ್ಯ ಅಂತ ಹೇಳ್ತೀವಿ ನಾವು. ನಿಮಗೆ ಕಾಲ ದೋಷದ ಬಗ್ಗೆ ನಿಮ್ಗೆ ಹೇಳಿದ್ದೀವಿ. ಕಾಲ ಭವಿಷ್ಯ ಅಂತಕ್ಕಂಥದ್ದು ನಮ್ಮನ್ನು ಚೇಂಜ್ ಮಾಡಿಬಿಡ್ತದೆ. ಅದಕ್ಕೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಜನ ಇವತ್ತು ವ್ಯಾಪಾರಕ್ಕೆ ಇಳಿದ್ಬಿಟ್ಟಿದ್ದಾರೆ. ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾರಾ, ಸಕ್ಸಸ್ಫುಲ್ ಆಗಲ್ವಾ, ದಟ್ ಈಸ್ ಡಿಫ್ರೆಂಟ್ ಟಾಪಿಕ್. ಆದರೆ ಈ ಭಾಗ್ಯರೇಖೆ ನಮ್ಮನ್ನು ರೂಲ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಾಕ್ಷ್ಯಧಾರ ನಿಮ್ಗೆ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ, ವೆಯ್ಟ್ ಮಾಡ್ತಾರೆ. ಇಲ್ಲಿ ಹಸ್ತರೇಖೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಭಾಗ. ಯಾಕೆ ಅಂತಂದರೆ, ಡೇಟ್ ಆಫ್ ಬರ್ತ್ ಇರ್ತಕ್ಕಂಥವ್ರಿಗೆ, ಜಾತಕ ಇರ್ತಕ್ಕಂಥವ್ರಿಗೆ ಸರಿಯಾದಂಥ ಅವಲೋಕನೆ, ಸರಿಯಾದಂಥ ಜ್ಞಾನೋದಯ ಇರಲ್ಲ. ಆದರೆ ಹಸ್ತರೇಖೆಯಲ್ಲಿ ಭಾಳ ಸ್ಪಷ್ಟವಾಗಿ ನಿಮಗೆ ಬಿಸ್ನೆಸ್ಸ ಅಥವಾ ಕೆಲಸನ, ನಿಮ್ಮ ಭಾಗ್ಯೋದಯ ಹೇಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತದೆ. ಅದಕ್ಕೆ ಭಾಗ್ಯರೇಖೆ ಬಗ್ಗೆ ಆಗಲೇ ತಿಳಿಸ್ಕೊಟ್ಟೆ. ಈಗ ನೀವು ಬಿಸ್ನೆಸ್ಸೇ ಮಾಡಬೇಕು ಅಂತ ಇದ್ದರೆ, ನಿಮಗೆ ಬಿಸ್ನೆಸ್ನಲ್ಲಿ ಯಶಸ್ವಿ ಆಗಬೇಕು ಅಂತಿದ್ರೆ ನೀವೇನು ಮಾಡಬೇಕು, ಈ ಬುಧ ಪರ್ವನ ನೋಡ್ಕೋಬೇಕು. ಬುಧ ಪರ್ವ ಅಂದರೆ ಬಲಗೈ ಮತ್ತು ಎಡಗೈನ ಲಾಸ್ಟ್ ಕಿರುಬೆರಳು. ಆ ಕಿರುಬೆರಳೆ ಬುಧನ ಒಂದು ಬೆರಳು ಅಂತ ಹೇಳ್ತೀವಿ, ಮರ್ಕ್ಯುರಿ ಫಿಂಗರ್ ಅಂತ ಹೇಳ್ತೀವಿ. ಈ ಮರ್ಕ್ಯುರಿ ಫಿಂಗರ್ ಇರ್ತಕ್ಕಂಥ ಈ ಭಾಗವನ್ನು ನಾವು ಬುಧನ ಪರ್ವ ಅಂತ ಹೇಳ್ತೀವಿ. ಯಾರ ಬುಧನ ಪರ್ವ ಉಬ್ಬಿಕೊಂಡಿದ್ರೆ, ನೆನ್ಪಿಟ್ಕೊಳ್ಳಿ, ಯಾರ ಬುಧನ ಪರ್ವ ಉಬ್ಬಿಕೊಂಡಿದ್ರೆ ಬುಧ ನಿಮಗೆ ಉಚ್ಚವಾಗಿದ್ದಾನೆ ಅಂತ. ಬುಧನ ಪರ್ವ ಏನಾದರೂ ಹಳ್ಳ ಆಗಿದ್ರೆ, ಹಿಂಗೆ ತೆಗೆದು ನೋಡ್ಕೊಳ್ಳಿ, ಹಿಂಗೆ ಗೊತ್ತಾಗುತ್ತೆ, ಆರಾಮಾಗಿ ಗೊತ್ತಾಗತ್ತೆ. ಹಿಂಗೆ ಹಳ್ಳವಾಗಿದ್ದರೆ ನೀವು ಏನೇ ಮಾಡಿದ್ರೂ ವ್ಯವಹಾರಗಳಲ್ಲಿ ಒಂದು ಸ್ಥಿರತೆಯನ್ನು ಗಳಿಸೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಜಾತಕದಲ್ಲೂ ಕೂಡ ಬುಧನ ಸ್ಥಾನವನ್ನು ಪರಿಗಣನೆ ಮಾಡಿ ನಾವು ನೆಗೆಟಿವ್ ಪಾಸಿಟಿವ್ ಅಂತ ಹೇಳ್ಬೋದು. ಆದರೆ ಕೈರೇಖೆಯಲ್ಲಿ ಈ ಕ್ಷಣ ನೀವು ನೋಡ್ಕೋಬೋದು. ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ಯಾರ್ಯಾರು ವ್ಯಾಪಾರ ಮಾಡಬೇಕು, ನನಗೆ ಅದರಲ್ಲಿ ಅಭಿವೃದ್ಧಿ ಇದೆಯಾ, ಯಶಸ್ವಿ ಇದೆಯಾ ಅಂತ ತಿಳ್ಕೊಳ್ತಕ್ಕಂಥ ಒಂದೇ ಒಂದು ಮಾನದಂಡ ಅಂದರೆ ಬುಧ ಪರ್ವ. ಅದಾದಮೇಲೆ ಬುಧ ಪರ್ವದಲ್ಲಿ ಈ ರೀತಿ ಗೆರೆಗಳಿರಬೇಕು. ಒಂದಿದ್ರೆ ಒಂದು ರೀತಿಯ ಒಂದು ಬಿಸ್ನೆಸ್ಸು, ಎರಡಿದ್ರೆ 2 ಬಿಸ್ನೆಸ್ಸು, 3 ಇದ್ರೆ 3 ಬಿಸ್ನೆಸ್ಸು, 4 ಇದ್ರೆ 4 ಬಿಸ್ನೆಸ್ಸು. ಆ ಬಿಸ್ನೆಸ್ಸಲ್ಲಿ ಯಾವ ರೀತಿಯಾದ ಯಶಸ್ವಿ ಆಗ್ತಿರಾ ಇಲ್ವ ಅಂತಕ್ಕಂಥದ್ದು ಈ ಬುಧನ ಮೇಲಿರ್ತಕ್ಕಂಥ ಈ ರೇಖೆಗಳು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಾನಿಲ್ಲಿ 4 ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ಲು. ನಿಮಗೆ ಒಂದೇ ಒಂದು ಇರ್ಬೋದು, ಅಥವಾ 2 ಇರ್ಬೋದು, ಅಥವಾ 2.5 ಇರ್ಬೋದು, ಅಥವಾ 3 ಇರ್ಬೋದು. ಈ ರೀತಿ ಈ ಬುಧನ ಪರ್ವದಲ್ಲಿ ಈ ರೀತಿ ಲೈನ್ಸ್ಗಳೇನಿತ್ತು ಅಂದರೆ ನೀವು 100% ನೀವು ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ತೀರಾ. ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಈ ರೀತಿ ಒಂದು ಅವಲೋಕನೆಯನ್ನು ಮಾಡ್ಕೊಂಡಾಗ ನಮಗೆ ಭಾಳ ವಿಶೇಷವಾದ ಪ್ರಾಪ್ತಿ ಅಂತಕ್ಕಂಥದ್ದು ಗೌರ್ಮೆಂಟ್ ಜಾಬ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ಜಾಬ್ ನಮಗೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಸೂಚನೆ ಮಾಡ್ತಕ್ಕಂಥದ್ದೇ ನಮಗೆ ಈ ಸೂರ್ಯನ ಬೆರಳು ಮತ್ತು ಸೂರ್ಯನ ಪರ್ವ ಅಂತಂದರೆ ತಪ್ಪಾಗಲಾರ್ದು ವೀಕ್ಷಕರೇ. ಯಾಕಂದರೆ ಸರ್ಕಾರ ಅಂದ್ರೇ ಅದನ್ನು ಪ್ರತಿನಿಧಿಸ್ತಕ್ಕಂಥವ್ನು ರವಿ ಅಂತ ಹೇಳ್ತೀವಿ, ಅಂದರೆ ಸೂರ್ಯ ಅಂತ ಹೇಳ್ತೀವಿ. ಇವತ್ತು ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟು 4 ವರ್ಷ 3 ವರ್ಷ 5 ವರ್ಷ ಕಾಯ್ತಾ ಇದ್ದೀವಿ, ಅವ್ನ ಕೆಲಸ ಕೊಡಿಸ್ಲಿಲ್ಲ ಅಂತ ಹೇಳ್ತೀವಿ. ಇವತ್ತು ಗಾಡ್ ಫಾದರ್ ಇದ್ದು ಸಾಕಷ್ಟು ದುಡ್ಡು ಕೊಟ್ಟರು ಕೂಡ ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಜಾಬ್ ಸಿಗಲ್ಲ. ದುಡ್ಡು ತಗೊಂಡು ಏಜೆಂಟ್ಗಳೆಲ್ಲ ಓಡೋಗ್ಬಿಟ್ಟಿರ್ತಾರೆ. ಕೆಲವರು ಕೊಡ್ತೀನಿ ಸಿಗುತ್ತೆ ಅದಕ್ಕೆ ಅಪ್ಲೈ ಮಾಡಿ ಇದಕ್ಕೆ ಅಪ್ಲೈ ಮಾಡಿ ಅಂತ ತಾಯಿಸ್ತಿರ್ತಾರೆ. ಆದರೆ ಅದು ನಿಮಗೆ ಪ್ರಾಪ್ತಿ ಇದೆಯಾ ಅಂತ ನೋಡ್ಕೊಳ್ಬೇಕಂತ ಒಂದೇ ಒಂದು ಲೆಕ್ಕಾಚಾರ ಅಂತಂದರೆ ಈ ಸೂರ್ಯನ ಬೆರಳು. ಸೂರ್ಯನ ಬೆರಳಿನ ಕೆಳಗಡೆ ಯಾರಿಗೆ ಈ ರೀತಿಯಾದಂಥ ಒಂದು ಲೈನು
ನೋಡ್ಕೊಳ್ಳಿ, ಈ ರೀತಿ ಒಂದು ಲೈನು ಸೂರ್ಯ ಪರ್ವದ ಕಡೆ ಇದ್ದರೆ ನಿಮಗೆ ಸೂರ್ಯ ಉಚ್ಚವಾಗಿದ್ದಾನೆ ಅಂತ ಅರ್ಥ. ಅದೇ ರೀತಿ ಈ ಪರ್ವ ಏನಿದ್ರು ಉಬ್ಕೊಂಡಿರ್ಬೇಕು, ನೆನ್ಪಿಟ್ಕೊಳ್ಳಿ. ಈ ಪರ್ವ ಉಬ್ಕೊಂಡಿರ್ಬೇಕು, ಈ ರೀತಿ ಒಂದು ಲೈನ್ ಇರಬೇಕು. ಈ ಎರಡರಲ್ಲಿ ಒಂದು ಭಾಗ ಇದ್ದರೆ ನಿಮಗೆ ಸೂರ್ಯ ಉಚ್ಚವಾಗಿದ್ದಾನೆ, ನಿಮಗೆ 100% ನಿಮಗೆ ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸಗಳು ಅಥವಾ ಸರ್ಕಾರೇತರ ಕೆಲಸಗಳು ಅಥವಾ ಸರ್ಕಾರದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ನಿಮಗೆ ಈ ಪರ್ವದಿಂದ ಭಾಳ ಸ್ಪಷ್ಟ ನಿರ್ಧಾರವಾಗ್ತದೆ. ಅದು ಪ್ರಾಪ್ತಿ ಇದೆಯೋ ಇಲ್ವೋ ಅಂತ ನೋಡಿ. ಎಡಗೈ ನೋಡ್ಕೊಳ್ಳಿ, ಬಲಗೈ ನೋಡ್ಕೊಳ್ಳಿ. ಭಾಳ ಜನ ಬಲಗೈ ಗಂಡಸರಿಗೆ ಎಡಗೈ ಹೆಂಗಸರಿಗೆ ಅಂತ ಹೇಳ್ತಾರೆ. ತಪ್ಪದು. ಇಲ್ಲಿ 50%, ಅಲ್ಲಿ 50%. ಅದರಿಂದ ಎರಡೂ ಭಾಗದ ಈ ರೇಖೆಗಳನ್ನು ನೋಡಿಕೊಂಡಾಗ ನೀವು ಉದ್ಯೋಗ ಮಾಡ್ತಕ್ಕಂಥರ, ವ್ಯವಹಾರ ಮಾಡ್ತಕ್ಕಂಥರ, ಅಥವಾ ನೀವು ಉದ್ಯೋಗ ಮತ್ತು ವ್ಯವಹಾರ ಎರಡೂ ಮಾಡ್ತಕ್ಕಂಥರ, ಉದ್ಯೋಗದಲ್ಲಿ ನಿಮಗೆ ಪ್ರಗತಿ ಇದೆಯಾ, ವ್ಯವಹಾರ ವ್ಯಾಪಾರದಲ್ಲಿ ಪ್ರಗತಿ ಇದೆಯಾ, ಅಥವಾ ನೀವು ಯಾವ ಕಾಲಮಾನದಲ್ಲಿ ಇದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇದೆಲ್ಲ ಸಂಪೂರ್ಣವಾದಂಥ ಒಂದು ಚಿತ್ರಣ ಮಾಹಿತಿ ನಿಮಗೆ ಈ ಹಸ್ತರೇಖೆಯಲ್ಲಿ ಭಾಳ ಸ್ಪಷ್ಟವಾಗಿ ಸಿಗ್ತದೆ. ಯಾಕಂದರೆ ವ್ಯಾಪಾರಕಾರಕ ಬುಧ ಅಂತ ಹೇಳ್ತೀವಿ, ವ್ಯಾಪಾರ ವ್ಯವಹಾರಕಾರಕ ಹಣಕಾಸಿನ ಗ್ರಹ ಶುಕ್ರ ಅಂತ ಹೇಳ್ತೀವಿ. ಅದಕ್ಕೆ ಶುಕ್ರ ಪರ್ವ ಚೆನ್ನಾಗಿರಬೇಕು, ಬುಧ ಪರ್ವ ಚೆನ್ನಾಗಿರಬೇಕು. ಉದ್ಯೋಗಕಾರಕ ಶನಿ ಅಂತ ಹೇಳ್ತೀವಿ, ಭಾಗ್ಯರೇಖೆ ತುಂಬ ಚೆನ್ನಾಗಿರಬೇಕು. ಸ್ಥಾನಮಾನಗಳಿಗೆ ಕಾರಕತ್ವ ಸೂರ್ಯ ಅಂತ ಹೇಳ್ತೀವಿ, ಸೂರ್ಯ ಚೆನ್ನಾಗಿರಬೇಕು. ಈ ರೀತಿ ಗ್ರಹಗತಿಗಳು ನಮಗೆ ಪ್ರತಿಯೊಂದನ್ನು ಆಳ್ತವೆ ವೀಕ್ಷಕರೇ. ನಾವು ಯಾವುದನ್ನೋ ತಗೊಳ್ತೀವಿ, ಯಾವುದನ್ನೋ ಮಾಡ್ತೀವಿ ಅಂತ ನಾವು ನಿರ್ಧಾರ ತಗೊಂಡಾಗ ಅದು ತಪ್ಪು ನಿರ್ಧಾರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ವೀಕ್ಷಕರೇ. ಈ ರೀತಿಯಾದಂಥ ಒಂದು ಮಾನದಂಡ ಅಥವಾ ಈ ರೀತಿಯ ಒಂದು ನಿಯಮಗಳನ್ನ ಅಳವಡಿಸ್ಕೊಳ್ಳದೆ ಇವತ್ತು ಎಷ್ಟು ಜನ ಒಳ್ಳೆ ಕೆಲಸನ ಕಳ್ಕೊಂಡು ವ್ಯಾಪಾರಕ್ಕೆ ಹೋಗಿರ್ತೀರಿ, ಒಳ್ಳೆ ವ್ಯಾಪಾರ ಮಾಡ್ತಿದ್ದು ನಷ್ಟ ಆಗಿ ಉದ್ಯೋಗಕ್ಕೆ ಹೋಗಿರ್ತೀರಿ. ಎರಡೂ ಮಾಡೋಕ್ಕಾಗದೆ ಅತಂತ್ರವಾಗಿ ಇವತ್ತು ಅಲಿತಾ ಇರ್ತೀರ. ಈ ರೀತಿ ಆಗಬಾರ್ದಕ್ಕೋಸ್ಕರನೇ ಈ ಶಾಸ್ತ್ರದಲ್ಲಿ ಭಾಳ ಸ್ಪಷ್ಟವಾದ ಮಾಹಿತಿ ಕೊಡ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ನಕ್ಷತ್ರಗಳು ಯಾವ್ಯಾವ ವ್ಯಾಪಾರವನ್ನು ತೋರಿಸ್ಕೊಡ್ತದೆ, ಅದ್ರ ಜೊತೆಗೆ ಯಾವ ಗ್ರಹ ಇದ್ದರೆ ನೀವು ಯಾವ ವ್ಯಾಪಾರ ವ್ಯವಹಾರ ಮಾಡಬೇಕು, ಅದು ಯಶಸ್ವಿಯೋ ಅಪಯಶಸ್ವಿಯೋ, ಒಳ್ಳೆದಾಗತ್ತಾ ಕೆಟ್ಟದಾಗತ್ತೆ, ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ವಾಚ್ ಮಾಡ್ತಾ ಇರಿ.